ಡಿಯರ್ ಇನ್ಸ್ಟಾ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ. ಇವತ್ತು ನಾನು ಯಾವ ವಿಚಾರವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಏನಾದರೂ ನೀವು ಮತ್ತು ನಿಮ್ಮ ಪರ್ಸನ್ ಏನಾದರೂ ಇದ್ರೆ ಆ ವ್ಯಕ್ತಿ ಹೆಸರನ್ನ ಮನಸ್ಸಿನಲ್ಲಿ ಇಟ್ಕೊಳ್ಬೇಕಾಗತ್ತೆ. ಅವರ ಪ್ರೆಸೆಂಟ್ ಸಿಚುವೇಶನ್ ಹೇಗಿದೆ, ಹಾಗೆ ಅವರ ಹಿಡನ್ ಫೀಲಿಂಗ್ಸ್ ಏನಾಗಿದೆ, ಅವರ ಹಿಡನ್ ಫೀಲಿಂಗ್ಸ್ ಮುಚ್ಚಿಟ್ಟಿರುವಂತಹ ಭಾವನೆಗಳು ಏನಿದೆ, ಹಾಗೆ ಅವರ ಪ್ರೆಸೆಂಟ್ ಸಿಚುವೇಶನ್ ಹೇಗಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ ನಿಮ್ಮ ಮುಂದೆ 3 ಕಾರ್ಡ್ಗಳನ್ನ ಇಡ್ತಾ ಇದ್ದೀನಿ. ಹಾಗೆ ಅವರ ಹಿಡನ್ ಫೀಲಿಂಗ್ಸ್ ಏನಿದೆ ಅನ್ನೋದು ಕೂಡ ನಾನು ಕಾರ್ಡ್ಸ್ಗಳನ್ನು ಇಡ್ತಾ ಹೋಗ್ತೀನಿ. ಓಕೆ, ಕಾರ್ಡ್ ಪಾಪಪ್ ಆಗಿದೆ. ಓಕೆ, ಆ ವ್ಯಕ್ತಿ ಹೆಸರನ್ನ 3 ಬಾರಿ ಹೇಳ್ಕೊಂಡು ಈ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಆ ವ್ಯಕ್ತಿಯ ಮೈಂಡ್ ಮೆಸೇಜ್ ಏನಾಗಿದೆ, ಮುಚ್ಚಿಟ್ಟಿರುವಂತಹ ಭಾವನೆಗಳೇನಾಗಿದೆ, ಹಾಗೆ ಅವರ ಪ್ರೆಸೆಂಟ್ ಸಿಚುವೇಶನ್ ಏನಾಗಿದೆ ಅಂತ ಹೇಳಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಫಾಲೋ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟ್ಯಾರೋಟಿಂಗ್ ಸೆಷನ್ ಬೇಕು ಅನ್ನೋದಾದ್ರೆ ಡಿಸ್ಪ್ಲೇಯಲ್ಲಿ ತೋರಿಸ್ತಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ, ಯಾರೆಲ್ಲ ಮೊದಲನೇ ಸ್ಟೋನ್, ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಅವರ ರೀಡಿಂಗ್ ನೋಡೋಣ ಏನಾಗಿದೆ, ಅವರ ಪ್ರೆಸೆಂಟ್ ಸಿಚುವೇಶನ್, ಅವರು ನಿಮ್ಮಿಂದ ಕ್ಲಿಯರ್ ಕಮ್ಯುನಿಕೇಶನ್ ಮಾಡ್ತಾ ಇಲ್ಲ, ನಿಮ್ಮ ವಿಚಾರವಾಗಿರಬಹುದು ಅಥವಾ ಅವರ ವಿಚಾರವಾಗಿ ನೀವು ಕೂಡ ಆಗಿರಬಹುದು, ಅರ್ಧಂಬರ್ಧ ತಿಳ್ಕೊಳ್ಳುವಂಥದ್ದು, ಹಾಗೆ ಮಾತನಾಡಿದ್ರೆ ಬರೀ ಹಿರಿತವಾಗಿ ಮಾತನಾಡುವಂಥದ್ದು, ಜಗಳ ಆಡುವಂತಹ ರೀತಿಯಲ್ಲಿ ಮಾತುಗಳಾಗಿರ್ಬೋದು, ಅಥವಾ ಪಾಸ್ಟ್ ವಿಚಾರ ನೀವಿಬ್ರು ಮೆಲ್ಕು ಹಾಕ್ತಾನೆ ಇರ್ತೀರಿ. ಸೊ ಹಾಗಾಗಿ ಇಲ್ಲಿ ನಿಮ್ಮಿಬ್ಬರ ನಡುವೆ ಯಾವುದೇ ಒಂದು ತಾಳ್ಮೆ ಆಗಿರುವಂತಹ ಕಾನ್ವರ್ಸೇಷನ್ ಇಲ್ದರೆ ನಿಮ್ಮ ವಿಚಾರ ಬರ್ತಾ ಇದ್ದ ಹಾಗೆ ಅವರಿಗೆ ಕೋಪ ಬರುವಂಥದ್ದು, ಅವರ ವಿಚಾರ ಬರ್ತಾ ಇರುವ ಹಾಗೇನೆ ನಿಮಗೆ ಕೋಪ ಬರುವಂಥದ್ದು, ಅಥವಾ ಕ್ಲಿಯರ್ ಕಮ್ಯುನಿಕೇಶನ್ ಈಗಲೂ ಕೂಡ ಮಾಡ್ತಾ ಇಲ್ವಲ್ಲ ಅಂತ ಹೇಳಿ ಬಹಳಷ್ಟು ಮಾನಸಿಕವಾಗಿ ನೀವು ಯೋಚನೆಗಳನ್ನು ಮಾಡ್ತಾ ಇದ್ದೀರಿ ಅಂತ ಹೇಳಿ. ಇಬ್ರು ಸಿಚುವೇಶನ್ ಕೂಡ ಹೀಗೆ ಇದೆ. ಇಲ್ಲಿ ಅವರ ಮೈಂಡ್ ಮೆಸೇಜ್ ಏನಿದೆ ಅಂತ ಹೇಳಿದ್ರೆ, ಸೋ ಮೆನಿ ಥಿಂಗ್ಸ್ ರಿಮೈಂಡ್ ಮೀ ಆಫ್ ಯು ಅಂತ ಹೇಳಿ ಬರ್ತಾ ಇದೆ. ಬಹಳಷ್ಟು ವಿಚಾರಗಳು ನೀನು ನನಗೆ ನೆನಪು ಮಾಡ್ತಾ ಇದೆಯಾ ಅನ್ನೋ ರೀತಿಯಲ್ಲಿದೆ. ನಿಮ್ಮ ವಿಚಾರವಾಗಿ ಬಹಳಷ್ಟು ವಿಚಾರಗಳು ನನಗೆ ನೆನಪಾಗ್ತಾ ಇದೆ ಅಂತ ಹೇಳಿ. ಬಹುಶಃ ಜಗಳಗಳಾಡಿರೋದಾಗಿರ್ಬೋದು, ಅಥವಾ ಯಾವುದೋ ಒಂದು ವಿಚಾರಗಳಲ್ಲಿ ನಿಮ್ಮನ್ನು ಅವರು ನೆನಪು ಮಾಡ್ಕೊಳ್ಳುವಂತಹ ಸಿಚುವೇಶನ್ ಬರ್ತಾ ಇದೆ ಅಂತ ಹೇಳಿ. ಯಾರೆಲ್ಲ ಸೆಕೆಂಡ್ ಸ್ಟೋನ್, ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಅವರ ರೀಡಿಂಗ್ ನೋಡೋಣ ಏನಾಗಿದೆ. ನಿಮ್ಮ ವ್ಯಕ್ತಿಯ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಏನಾದರೂ ಇದ್ರೆ, ಬಹುಶಃ ಅವರು ಟ್ರಾವೆಲಿಂಗ್ ಮಾಡ್ತಾ ಇರಬಹುದು, ವರ್ಕ್ ವಿಚಾರದಲ್ಲಿ ಅವ್ರಿಗೆ ಪ್ರೆಷರ್ ಜಾಸ್ತಿ ಇರಬಹುದು. ಅವ್ರು ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಇಲ್ಲಿ ನೀವು ಅವರ ಕಾಂಟ್ಯಾಕ್ಟಿಗಾಗಲಿ ಏನೇ ಆಗಲಿ ಬಯಸ್ತಾ ಇದ್ದೀರಿ, ಬಟ್ ಆದರೆ ಅವ್ರಿಗೂ ಕೂಡ ನೆನಪಿದೆ, ಬಟ್ ಆದರೆ ಮೈಂಡ್ ಫ್ಲಕ್ಚುಯೇಟ್ ಆಗುವಂತಹ ಅಷ್ಟೇ ಸ್ಟ್ರೆಸ್ ಇರುವಂತಹ ಕೆಲಸಗಳಿದೆ. ಕೆಲಸದ ವಿಚಾರವಾಗಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಅವರು ಓಡಾಡ್ತಾ ಇರೋದ್ರಿಂದ ನಿಮ್ಮಷ್ಟು ಡೀಪ್ ಆಗಿ ಅವರು ಹೋಗ್ತಾ ಇಲ್ಲ, ಬಟ್ ನೆನಪಿದೆ. ಐ ವಿಶ್ ಥಿಂಗ್ಸ್ ಕುಡ್ ಬಿ ಡಿಫ್ರೆಂಟ್ ಅಂತ ಹೇಳಿ. ಇಲ್ಲಿ ಅವ್ರ ಮೈಂಡ್ ಮೆಸೇಜ್ ಏನಾಗಿದೆ ಅಂತ ಹೇಳಿದ್ರೆ, ಯಾವುದೇ ಒಂದು ವಿಚಾರಗಳನ್ನ ನೀವು ಬರೀ ಅದೇ ಹಳೆ ವಿಚಾರಗಳನ್ನು ಇಟ್ಕೊಂಡು ಲ್ಯಾಗ್ ಮಾಡುವಂಥದ್ದು, ಬರೀ ಬೇಡದ ವಿಚಾರಗಳನ್ನೇ ಅವರಿಗೆ ಪ್ರಶ್ನೆಗಳನ್ನ ಮಾಡುವಂಥದ್ದು, ಈ ರೀತಿಯಲ್ಲಾಗಿ ಅವರ ಮೈಂಡಲ್ಲಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ನನಗನ್ಸತ್ತೆ ಬೇರೆ ವಿಚಾರಗಳನ್ನ ನಾವು ಮಾತನಾಡಿದ್ರೆ ಸರಿ ಇರುತ್ತೆ, ಅಥವಾ ಬೇರೆ ವಿಚಾರಗಳು ಒಂದಷ್ಟು ಡಿಫ್ರೆಂಟ್ ಆಗಿ ನಾವು ಮುಂದೆ ಒರಿಬಹುದು ಅನ್ನುವ ರೀತಿಯಲ್ಲಿ. ಯಾಕೆ ಅಂತ ಹೇಳಿದ್ರೆ, ಈ ವ್ಯಕ್ತಿ ಯಾವ ರೀತಿ ಅಂತ ಹೇಳಿದ್ರೆ, ನೀವು ಖುಷಿಯಿಂದ ಮಾತನಾಡುವಂಥದ್ದು, ಅಥವಾ ನೀವು ಬಹಳಷ್ಟು ಅವ್ರನ್ನ ಎಷ್ಟು ಖುಷಿಯಿಂದ ಇಡ್ತೀರಿ, ಅಥವಾ ಖುಷಿಯ ವಿಚಾರಗಳನ್ನ ಮಾತನಾಡೋದ್ರಿಂದ ಅವ್ರು ಇರ್ತಾರೆ. ಅವರ ಮಿಸ್ಟೇಕ್ಸ್ಗಳನ್ನ ಪದೇ ಪದೇ ಎತ್ತಿಡಿಯೋಕೆ ಹೋದ್ರೆ ಇವರು ನಿಮಗೆ ಕೈ ಸಿಗದೆ ಅಥವಾ ಕಾಂಟ್ಯಾಕ್ಟಿಗೆ ಸಿಗದೆ ಹೋಗ್ತಾರೆ ಅಂತ ಹೇಳಿ ತೋರಿಸುತ್ತೆ. ಯಾರೆಲ್ಲ 3ನೇ ಸ್ಟೋನ್, ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡಿದ್ರಿ, ಅವರ ನೋ ಕಾಂಟ್ಯಾಕ್ಟ್ ಸಿಚುವೇಶನ್, ಆ ವ್ಯಕ್ತಿಯ ವಿಚಾರವಾಗಿ ಏನಿದೆ ಅಂತ ಹೇಳಿದ್ರೆ, ಇಲ್ಲಿ ಆ ವ್ಯಕ್ತಿಯ ವಿಚಾರದಲ್ಲಿ ಬಹಳಷ್ಟು ಅವರ ಸಿಚುವೇಶನ್ ಹೇಗಿದೆ ಅಂತ ಹೇಳಿದ್ರೆ, ಬಹಳಷ್ಟು ಜರ್ನಿ ಇದೆ, ಟ್ರಾವೆಲಿಂಗ್ ಮಾಡ್ತಾ ಇದ್ದಾರೆ, ಹಾಗೆ ಬಹಳಷ್ಟು ಅವಕಾಶಗಳು, ಕೆಲಸದ ಆಪರ್ಚುನಿಟೀಸ್ಗಳು, ಹಾಗೆ ಅವರ ಲೈಫಲ್ಲಿ ಒಂದು ಅದ್ಭುತವಾದಂಥ ಆಪರ್ಚುನಿಟೀಸ್ ಎಲ್ಲ ಬಂದಿರೋದ್ರಿಂದ ಒಂದಷ್ಟು ಸಂತೋಷದ ವಾತಾವರಣದಲ್ಲಿ ಇದ್ದಾರೆ ಅಂತೇಳಿ ಅವರ ಸಂದರ್ಭ ಆ ರೀತಿ ಇದೆ ಅಂತೇಳಿ ತೋರಿಸ್ತಾ ಇದೆ. ಅವರ ಮೈಂಡ್ ಮೆಸೇಜ್ ಏನಾಗಿದೆ ಅಂದರೆ, ಯು ವರ್ ದಿ ಬೆಸ್ಟ್ ಥಿಂಗ್ ಇನ್ ಮೈ ಲೈಫ್. ನೀನು ನನ್ನ ಲೈಫಲ್ಲಿ ಒಂದು ಒಳ್ಳೆಯ ಚಾಪ್ಟ್ರೋ, ಒಂದು ಒಳ್ಳೆಯ ಕ್ಯಾರೆಕ್ಟ್ರೋ, ಒಂದು ಒಳ್ಳೆಯ ಥಿಂಗ್ ನೀನು ನನಗೆ ನನ್ನ ಲೈಫಲ್ಲಿ ಬೆಸ್ಟ್ ಥಿಂಗ್ ನೀನು ಅನ್ನುವ ರೀತಿಯಲ್ಲಿ ಅವರ ಮನಸ್ಸಿನ ಮೆಸೇಜ್ ಆಗಿದೆ. ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಇದ್ರೂ ಕೂಡ ಈ ವ್ಯಕ್ತಿ, ನೀವು ನಿಮ್ಮಂಥ ಒಂದು ಹ್ಯೂಮನ್ ಬೀಯಿಂಗ್ ನನ್ನ ಲೈಫಲ್ಲಿ ತುಂಬ ಡಿಫ್ರೆಂಟ್ ಆಗಿದ್ದೀರಿ, ಒಂದು ಒಳ್ಳೆಯ ವ್ಯಕ್ತಿ ನೀವು ಅನ್ನುವಂಥ ಮನಸ್ಥಿತಿಯಲ್ಲೇ ಈಗಲೂ ಕೂಡ ಆ ವ್ಯಕ್ತಿ ಇದ್ದಾರೆ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಇದು ಇವತ್ತಿನ ರೀಡಿಂಗ್ ಆಗಿತ್ತು. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇರಿ, ದಯವಿಟ್ಟು ಫಾಲೋ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟ್ಯಾರೋಟಿಂಗ್ ಸೆಷನ್ ಬೇಕು ಅನ್ನೋದಾದ್ರೆ ಡಿಸ್ಪ್ಲೇಲಿ ತೋರಿಸ್ತಿರುವಂತಹ ನಂಬರ್ಗೆ ಕಾಲ್ ಮಾಡಿ, ಅಥವಾ ವಾಟ್ಸಪ್ ಮುಖಾಂತರ ನೀವು ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.